ಇದು ಟೊಬ್ಯಾಕೋ ಯಾಕೆ ನಿಷೇಧ ಆಗಬೇಕು ಅಂತ ಹೇಳಿದ್ರೆ ಕೇಳಿದಾಗ ರೀಸನ್ಸ್ ಅವ್ರು ಹೇಳೋದು ಟು ರಿಲೀವ್ ದ ಸ್ಟ್ರೆಸ್. ನಮ್ಮಲ್ಲಿ ಟೆನ್ಷನ್ ಇದೆ, ಆ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಆ ಸ್ಟ್ರೆಸ್ ನ ರಿಲೀವ್ ಮಾಡ್ಕೊಳ್ಳಿಕ್ಕೆ, ಏನೋ ಒಂದು ನೋವಿದೆ, ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತಿಂತೀವಿ. ತಂಬಾಕು ತಿನ್ನೋದ್ರಿಂದ ನಮ್ ಟೆನ್ಷನ್ ಕಡಿಮೆ ಆಗಲ್ಲ. ಅಂದ್ರೆ ಆ ಒಂದು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು ಕೇಳುವಷ್ಟು ತಾಳ್ಮೆ ನಾವು ಹೊಂದಿಲ್ಲ. ಈಗ ನಮ್ದೊಂದು ಡ್ಯೂಟಿ ಇದೆ, ಏನು ಅಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಲೀಗಲ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಕಾನೂನಿನಲ್ಲಿ ಯಾವ್ಯಾವ ಕಾನೂನುಗಳು ಹೊಸದಾಗಿ ಬಂದಿದೆ, ಅದ್ರದ್ದು ಮಹತ್ವ ಏನು, ಆ ಒಂದು ಕಾನೂನಿನ ಅಡಿಯಲ್ಲಿ ಯಾವುದೇ ಒಂದು ಅಪರಾಧ ಆದ್ರೆ ನೀವು ಎಲ್ಲಿ ಹೋಗ್ಬೇಕು, ಯಾರಿಗೆ ಆ ಅಪರಾಧದ ಬಗ್ಗೆ ತಿಳಿಸ್ಬೇಕು ಅನ್ನೋ ಒಂದು ಮಾಹಿತಿ ಇವಾಗ ನಿಮ್ಗೆ ಇರಲ್ಲ. ಹಾಗಾಗಿ ನಾವು ಈ ಸೌಲಭ್ಯಗಳನ್ನ ಕೊಡ್ತಾ ಇರುವಾಗ ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಇದು ಟೊಬ್ಯಾಕೋ ಯಾಕೆ ನಿಷೇಧ ಆಗಬೇಕು ಅಂತ ಹೇಳಿದ್ರೆ ಈ ಟೊಬ್ಯಾಕೋ ಕೆಲವೊಬ್ರು ತಿನ್ನೋದನ್ನ ಯಾಕೆ ಅಂತ ನಾವು ಕೇಳಿದಾಗ ರೀಸನ್ಸ್ ಅವ್ರು ಹೇಳೋದು ಟು ರಿಲೀವ್ ದ ಸ್ಟ್ರೆಸ್. ನಮ್ಮಲ್ಲಿ ಟೆನ್ಷನ್ ಇದೆ, ಆ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಆ ಸ್ಟ್ರೆಸ್ ನ ರಿಲೀವ್ ಮಾಡ್ಕೊಳ್ಳಿಕ್ಕೆ, ಏನೋ ಒಂದು ನೋವಿದೆ, ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತಿಂತೀವಿ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಇನ್ಫ್ಯಾಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ತಂಬಾಕು ತಿನ್ನೋದ್ರಿಂದ ನಮ್ ಟೆನ್ಷನ್ ಕಡಿಮೆ ಆಗಲ್ಲ. ಸಿಂಪಲ್ ಲಾಜಿಕ್ ಎಲ್ಲರೂ ಮಿಸ್ ಮಾಡ್ತಿದ್ದಾರೆ. ನಾವು ಅದನ್ನ ಯಾಕೆ ಹೇಳ್ತೀವಿ, ನಾನು ತಂಬಾಕುನ ನನ್ನ ಟೆನ್ಷನ್ ನ ಕಡಿಮೆ ಮಾಡ್ಲಿಕ್ಕೆ ತಿಂತಿದ್ದೀನಿ ಅಂತ ಹೇಳಿದ್ರೆ ಡೈವರ್ಷನ್ ಆಫ್ ಮೈಂಡ್. ಈಗ ನಾವು ಜಗಿಯುವಾಗ ಈ ಕಡೆ ಲಕ್ಷ್ಯ ಹೋಗುತ್ತಲ್ವಾ, ಆ ಪ್ರಾಬ್ಲಮ್ ಕಡೆ ಲಕ್ಷ್ಯ ಹೋಗಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ಅನ್ಕೊಂಡ್ಬಿಡ್ತಾರೆ ಇವಾಗ ನಾನು ತಂಬಾಕು ತಿಂತಿದ್ದೀನಲ್ವಾ, ಇದು ನನಗೆ ರಿಲ್ಯಾಕ್ಸೇಷನ್ ಕೊಡ್ತು. ಬ್ಯಾಗ್ ಎಲ್ಲ ನೀಟ್ ಮಾಡಿಬಿಟ್ಟು ಅವರು ಅಂಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಬಟ್ ಅವ್ರಿಗೆ ಅದು ಗೊತ್ತಾಗ್ತಾರೆ. ಸೂಪರ್ವೈಸರ್ ಇರಬೇಕು, ಹೇಗಿರ್ಬೇಕು, ಫ್ರೆಂಡ್ಸ್ ತರ ಇರ್ಬೇಕು. ನಾವು ಫ್ರೆಂಡ್ಸ್ ಇರುವಾಗ ಫ್ರೆಂಡ್ಸ್ ಇರಬೇಕು, ಪ್ಯಾರೆಂಟ್ ಇರುವಾಗ ಪ್ಯಾರೆಂಟ್ ಇರಬೇಕು. ಆ ತರ ಬಂದ್ಬಿಟ್ಟು ಇವಾಗ ಹಳ್ಳಿಗಳಲ್ಲಿ ಜಾಸ್ತಿ, ನಾನಂತೂ ಸೌತ್ ಅಲ್ಲಿ ವರ್ಕ್ ಮಾಡಿ ಇಲ್ಲಿ ಬಂದಿದ್ದೀನಿ. ಅಲ್ಲಿ ಪ್ರಮೈಸಸ್ ಗಳೆಲ್ಲ ನೋಡಿದ್ರೆ ನಂಬಲ್ಲ, ನೀವು ಎಲ್ಲಿನೂ ಓಡಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅವ್ರವ್ರ ವರಂಡಗಳನ್ನು ನೀರು ಹಾಕಿಬಿಟ್ಟು ಕ್ಲೀನ್ ಮಾಡ್ತಾರೆ. ಸಂಜೆ ನಾನು ಮನೆ ಹೋಗುವಾಗ ಅಲ್ಲಿ ಉಗುಳಿರೋರು ಅದು ಇದು ಏನು ಕಾಣಲ್ಲ. ಬಟ್ 90% ದೇ ಆರ್ ಗ್ರೋಯಿಂಗ್ ಟೊಬ್ಯಾಕೋ. ಏನ್ ಮಾಡ್ತೀವಿ ಅಂದ್ರೆ ಒಂದು ಅವೇರ್ನೆಸ್ ತರ್ತೀವಿ. ನೀವು ಯಾವುದೇ ರೀತಿಯಿಂದ ಒಂದು ಯಾವುದೇ ಅಪರಾಧಕ್ಕೆ ಶೋಷಿತರಾಗಿದ್ರೆ ನೀವೇ ಅಲ್ಲ, ನಿಮ್ ಪಕ್ಕದವ್ರು ಇರ್ಬೋದು, ನಿಮ್ ಮನೆ ಪಕ್ಕದವರು, ಇಲ್ಲ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಆ ಒಂದು ಕಾನೂನಿನ ಅಡಿಯಲ್ಲಿ ಬರುವಂತ ಒಂದು ಅಪರಾಧದ ಒಂದು ಶೋಷಣೆಗೆ ಒಳಗಾಗಿದ್ರೆ ಅದನ್ನ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡಬೇಕು. ಆ ಅವೇರ್ನೆಸ್ ನಿಮ್ಮಲ್ಲಿ ಇರಬೇಕು. ಮತ್ತೆ 1098 ಅದು ನಂಬರ್ ಇದೆ, ಇನ್ ಕೇಸ್ ಆಫ್ ಚೈಲ್ಡ್, ಅದು ನೀವು ಗಮನದಲ್ಲಿ ಇಟ್ಕೋಬೇಕು. ಆ ನಂಬರ್ ಹಿಂದೆ ನಮ್ಗೆ 101 ಇತ್ತು, ನಾವು ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತಿದ್ವಿ 100. ಇವಾಗ ಏನಾಗಿದೆ, ನಮ್ಗೆ 112 ಬಂದಿದೆ. ಇವಾಗ 112 ಅದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಯಾವ ಸ್ಪಾಟ್ ಇಂದ 112 ಎಮರ್ಜೆನ್ಸಿ ಕಾಲ್ ಮಾಡ್ತೀರಲ್ವಾ, ಪೊಲೀಸ್ ವೆಹಿಕಲ್ ಆಲ್ವೇಸ್ ಇಟ್ ವಿಲ್ ಬಿ ಇನ್ ಪೆಟ್ರೋಲ್. ಅದು ನಿಯರ್ ಬೈ ಜುರಿಸ್ಟಿಕ್ಷನ್ ಅಲ್ಲಿ ಪೆಟ್ರೋಲಿಂಗ್ ಅಲ್ಲಿ ಇರುತ್ತೆ. ನೀವು ಕಾಲ್ ಮಾಡಿದ ತಕ್ಷಣ GPS ಮೂಲಕ ನಿಮ್ಗೆ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ನಿಮ್ ಲೊಕೇಶನ್ ಟ್ರೇಸ್ ಮಾಡ್ಬಿಟ್ಟು ನೀವು ಎಲ್ಲಿದ್ದೀರಾ ಅಲ್ಲೇ ಬರ್ತಾರೆ ಅವ್ರ ಸ್ಪಾಟಿಗೆ. ಸಾಧ್ಯ ಇಲ್ಲ. ಸೇಮ್ ಟೆಂಡೆನ್ಸಿ. ಇವಾಗ ನಾನು ಟೊಬ್ಯಾಕೋ ತಿನ್ನೋದನ್ನ ನಿಲ್ಲಿಸ್ಬೇಕು. ನಿಲ್ಲಿಸಿದ ಮೇಲೆ ಅಂದ್ರೆ ನಾನು ಇನ್ನೊಬ್ಬರಿಗೆ ಹೇಳ್ಬೇಕು. ಟೊಬ್ಯಾಕೋ ಅಂದ್ರೆ ಇದು ಟೊಬ್ಯಾಕೋ ಒಂದೇ ಅಂತ ಅಲ್ಲ, ಎಲೆ ಅಡಿಕೆ ಆಗಿರ್ಬೇಕು, ಇಲ್ಲ ಅಡಿಕೆ ಇರಬಹುದು, ಇಲ್ಲ ಇವು ಏನೇನೋ ಗೊತ್ತಿಲ್ಲ, ಅದೇನೋ ಹುಡುಗ ಐಟಮ್ಸ್ ಏನೇನೆಲ್ಲ ಸಿಗುತ್ತೆ, ಅದೆಲ್ಲ ಸಿಗುತ್ತೆ. ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 12 years, 13 years, 14 years ಕಿಡ್. ಇವಾಗ ಈ ದುಶ್ಚಟಗಳಿಗೆ ಏಜ್ ಲಿಮಿಟ್ ಇಲ್ಲ, ಜೆಂಡರ್ ಲಿಮಿಟ್ ಇಲ್ಲ. ನೋ ಬಾರ್ ಫಾರ್ ಜೆಂಡರ್. ಕ್ರೈಮ್ಗೂ ಹಾಗೆ ನೋ ಏಜ್ ಲಿಮಿಟ್ ಅಂಡ್ ನೋ ಜೆಂಡರ್ ಲಿಮಿಟ್ ದ ಕ್ರೈಮ್. ಇದು ಯಾವೇ ಮಾಡಬಹುದು, ಯಾವ ಕ್ಷಣದಲ್ಲಿ ಮಾಡಬಹುದು. ಈಗ ನಾವು ಜನರೇಷನ್ ಇರುವಾಗ ನಾವು ಪೇರೆಂಟ್ಸ್ ಅದನ್ನು ಏನ್ ಮಾಡ್ಬೇಕು, ಅವೇರ್ ಆಗಿರ್ಬೇಕು. ಮಕ್ಕಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಎಲ್ಲಿ ನಿಲ್ತಾರೆ, ಏನ್ ತಿಂತಾರೆ ಅನ್ನೋದನ್ನ ನಾವು ಹೇಗೆ ಗಮನಕ್ಕೆ ಇಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫ್ರೆಂಡ್ಲಿ ಆಗಿರ್ಬೇಕು. ಬನ್ನಿ